ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸತ್ಯ ಹೇಗಿದೆಯೇ? ನಾನು ಚೆನ್ನಾಗಿದ್ದೀನಿ ಅಮ್ಮ, ನೀನು ಹೇಗಿದ್ಯಾ? ಹುಷಾರಿಲ್ವೇನೆ? ಯಾಕೆ ವಾಯ್ಸ್ ಒಂಥರ ಇದೆ? ಏನಿಲ್ಲಮ್ಮ, ನಾನು ಆರಾಮಾಗೇ ಇದ್ದೀನಿ. ಬಾಲ ಇವತ್ತು ಸಂಜೆ ಆರತಿ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ದಾನೆ. ನೀನು ಸೀತಮ್ಮ ಬಂದ್ರೆ ಹಾಗೆ ನಿಮ್ಮ ಚಿಕ್ಕತ್ತೇನೂ ಕರ್ಕೊಂಡು ಬಾ. ಹಾಂ ಅಮ್ಮ, ಬರ್ತೀನಿ. ನಾನು ಇದನ್ನು ಹೇಗೆ ಮಿಸ್ ಮಾಡ್ಕೊಳ್ಳಿ ಹೇಳು? ಅಕ್ಕ ನಿಜವಾಗ್ಲೂ ಪುಣ್ಯ ಮಾಡಿದ್ಲು ಅಮ್ಮ. ಭಾವ ಎಷ್ಟು ಬದಲಾಗಿದ್ದಾರೆ ಅಲ್ವಾ? ಎಲ್ಲ ಅವಳ ಕಾಲ್ಗುಣ. ಅವಳು ಮದುವೆ ಆದಮೇಲೆ ಭಾವನ ಜೀವನನೇ ಬದಲಾಗೋಯ್ತು ನೋಡು. ಈಗ ಮಗುನೂ ಆಗ್ತಾ ಇದೆ. ಒಟ್ಟಿನಲ್ಲಿ ಅಕ್ಕನ ಲೈಫಲ್ಲಿ ಎಲ್ಲ ಚೆನ್ನಾಗಾಗ್ತಾ ಇದೆ. ಆದರೆ ಅವಳೇ ಬದಲಾಗಿಲ್ವಲ್ಲ. ಏನಮ್ಮ ಹಾಗಂದ್ರೆ? ಅದು ಬಿಡೆ, ಅವಳ ಕತೆ ಮಾತಾಡಿದ್ರೆ ಅದಕ್ಕೆ ಮೊದಲು ಇಲ್ಲ ತುದಿನೂ ಇಲ್ಲ. ಆದರೆ ಅಳಿಯಂದ್ರು ಮಾತ್ರ ಚಿನ್ನ ಕಣೆ. ಅಪ್ಪ ಆಗ್ತಿದ್ದೀನಿ ಅಂತ ಅವ್ರಿಗೆ ಗೊತ್ತಾದ್ಮೇಲೆ ಅವ್ರು ನಡ್ಕೊಳ್ತಿರೋ ರೀತಿ, ಅವ್ರ ಉತ್ಸಾಹ ನೋಡಿದ್ರೆ ನಮಗೆ ಮಾತೇ ಬರ್ತಿಲ್ಲ ಕಣೆ. ಎಷ್ಟು ಒಳ್ಳೆ ಹುಡುಗ ಅಂದರೆ. ನಮ್ಮ ಮನೆಯಲ್ಲಿ ಖಾಲಿ ಇದ್ದ ಜಾಗನ ಅವ್ರು ತುಂಬ್ತಾ ಇದ್ದಾರೆ. ನಿಜ ಹೇಳಬೇಕು ಅಂದರೆ ಇಂಥ ಅಳಿಯನ್ ಪಡೆಯೋದಕ್ಕೆ ನಾವು ಪುಣ್ಯ ಮಾಡಿದ್ವಿ. ನಿಜ ಅಮ್ಮ, ಒಟ್ಟಿನಲ್ಲಿ ಎಲ್ಲ ಒಳ್ಳೇದಾಗ್ತಿದೆಯಲ್ಲ, ಅಷ್ಟು ಸಾಕು. ಅಕ್ಕ ಒಬ್ಬಳು ಬದಲಾದ್ರೆ ಎಲ್ಲ ಸುಖವಾಗಿರುತ್ತೆ. ನನ್ನ ತವ್ರ ಮನೆ ನೆಮ್ಮದಿಯಾಗಿದೆ ಅನ್ನೋ ಸಂತೋಷ ನನಗೂ ಇರುತ್ತಲ್ವಮ್ಮ. ದೇವ್ರ ದಯೆ, ನಿನ್ನ ಬಾಯಿ ಹರಕೆಯಿಂದ ಹಾಗಾದರೆ ಸಾಕು ಕಣೆ. ಸರಿ ಸತ್ಯ, ಮನೇಲಿ ಸಣ್ಣ ಪುಟ್ಟ ತಯಾರಿ ಮಾಡ್ಕೋಬೇಕು ನೋಡು. ಆದಷ್ಟು ಬೇಗ ಬಾ, ಆಯ್ತಾ? ಸರಿ ಅಮ್ಮ. ಬೇಗ ಕಾಫಿ ತೊಗೊಂಬಂದಿ ಅವ್ರ ಮೇಡ? ಅತ್ತೆ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ನನಗೆ ನಿನ್ನ ಹತ್ರ ಮಾತಾಡೋದೇನಿಲ್ಲ. ನಾನಿದನ್ನು ನಿಮಗೆ ಹೇಳಲೇಬೇಕು ಅತ್ತೆ. ಅಮ್ಮ ಮತ್ತೆ ಗಿರ್ಜಮ್ಮ ಫೋನ್ ಮಾಡಿದ್ರು. ದಿವ್ಯಕ್ಕ ಪ್ರೆಗ್ನೆಂಟ್ ಆಗಿದ್ದಾಳಂತೆ. ಅದಕ್ಕೇನಿವಾಗ? ಅದು ನಾಳೆ ಮನೇಲಿ ಆರತಿ ಇಟ್ಕೊಂಡಿದಾರಂತೆ. ಅದಕ್ಕೆ ನನ್ನ ಜೊತೆ ನೀವು ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ನಾನೇ ಯಾಕೆ? ಇದಾಳಲ್ಲ ಪದ್ಮ, ಅವಳನ್ನ ಕರ್ಕೊಂಡು ಹೋಗು. ಹೇಗೋ ಅವಳು ನಿನಗೆ ಚಿಕ್ಕತ್ತೆ ಅಲ್ವಾ? ಅಕ್ಕ, ಕಾಫಿ. ಏನು ಅತ್ತೆ ಸೊಸೆ ಇಬ್ರು ಚಿಕ್ಕತ್ತೆ ಅಂತ ಮಾತಾಡ್ತಾ ಇದ್ರಿ? ಏನ್ ಸಮಾಚಾರ? ಅಲ್ಲ, ಯಾಕೆ ಹೀಗೆ ಸುಮ್ಮನಾಗ್ಬಿಟ್ರಿ? ಏನಾಯ್ತು?
ನನ್ನ ವಿಷಯ ಏನು ಮಾತಾಡ್ತಿದ್ರಿ? ಕೇಳಿ ಇವಳಿನ್ನ. ಅದೇ ಚಿಕ್ಕತ್ತೆ, ನಾಳೆ ದಿವ್ಯಕ್ಕಂಗೆ ಆರತಿ ಇಟ್ಕೊಂಡಿದ್ದಾರೆ. ಅದನ್ನೇ ಅತ್ತೆಗೆ ಹೇಳ್ತಾ ಇದ್ದೆ ಅಷ್ಟೆ. ಅತ್ತೆ ನೋಡಿದ್ರೆ ಬರಲ್ಲ ಅಂತ ಹೇಳ್ತಿದ್ದಾರೆ. ಓ, ಅದಕ್ಕೆ ಅಕ್ಕ ನನ್ನ ಕರ್ಕೊಂಡು ಹೋಗು ಅಂದ್ಲಾ? ಹಾಂ, ಸರಿ ಆಯ್ತು, ನಾವೇ ಹೋಗಿ ಬರೋಣ ಬಿಡು. ಅಕ್ಕನೇ ನನ್ನ ಕರ್ಕೊಂಡು ಹೋಗು ಅಂದ್ಮೇಲೆ ಮುಗೀತು, ನಾವು ಹೋಗಿ ಬರೋಣ. ಊರ್ಮಿಳ, ಅದೆಷ್ಟು ಬೇಗ ಒಪ್ಕೋತೀಯ ನೀನು, ಅದೆಷ್ಟು ಬೇಗ ಹೊಂದ್ಕೋತೀಯ. ಆದ್ರೆ ನಿನ್ನ ಈ ಮುಗ್ಧ ಪ್ರೀತಿಗೆ ಇವ್ರು ಯಾರು ಯೋಗ್ಯರಲ್ಲ ಕಣೆ. ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಕ್ಕ, ಆದರೆ ಸತ್ಯ ಮಾತ್ರ ನನ್ನ ಪ್ರೀತಿಗೆ, ವಿಶ್ವಾಸಕ್ಕೆ, ಗೌರವಕ್ಕೆ ಯೋಗ್ಯಳೆ. ನನಗಷ್ಟು ಸಾಕು. ಸತ್ಯ, ನಾಳೆ ನಾವಿಬ್ಬರು ನಿಮ್ಮ ತವ್ರ ಮನೆಗೆ ಹೋಗಿ ಬರೋಣ, ಆಯ್ತಾ? ಇಂಥವಳಿಗೆ ಮೋಸ ಮಾಡೋದಕ್ಕೆ ನಿನ್ನ ಮನಸ್ಸಾದ್ರೂ ಹೇಗೆ ಬಂತು? ಅಮ್ಮ ನಾನು ಮದುವೆ ಆಗಲ್ಲ ಅಂತ ಎಲ್ಲೂ ಹೇಳಿಲ್ಲ. ಅಮ್ಮ ಮದುವೆ ಆಗಬೇಕು ಅಂದರೆ ನನಗೆ ಸೂಟ್ ಆಗೋ ಹುಡುಗಿ ಸಿಗಬೇಕು ತಾನೇ. ಅಮ್ಮ ಪ್ಲೀಸ್ ಅರ್ಥ ಮಾಡ್ಕೊ. ನೀನು ತೋರಿಸ್ತಾ ಇರೋ ಹುಡುಗಿರಲ್ಲಿ ನನಗೆ ಯಾವುದೇ ಇಂಟ್ರೆಸ್ಟ್ ಇಲ್ಲ. ಅಮ್ಮ ಅವ್ರ ಅಪ್ಪನ ದುಡ್ಡಷ್ಟೇ ಮ್ಯಾಟ್ರ್ ಆಗಲ್ಲ, ಹುಡುಗಿನೂ ಮ್ಯಾಟ್ರ್ ಆಗ್ತಾಳಲ್ವಾ. ಅಮ್ಮ ನನಗೆ ಹುಡುಗಿ ಅಷ್ಟೇ ಇಂಪಾರ್ಟೆಂಟ್, ಅವಳಪ್ಪ ಅಲ್ಲ. ಹುಡುಗಿ ಎಷ್ಟು ಸ್ಮಾರ್ಟ್ ಇದ್ದಾಳೆ, ಇಂಟೆಲಿಜೆಂಟ್ ಇದ್ದಾಳೆ ಅನ್ನೋದೇ ಮುಖ್ಯ. ಎಸ್ ಮಾ, ನಾನೇ ನೋಡ್ತೀನಿ. ಹೌದು, ನಾನೇ ನೋಡ್ಕೊಂಡಿದ್ದೀನಿ, ಹಂಗೆ ಅನ್ಕೋ. ಓಕೆ, ಬಾಯ್. ಸುಪ್ರೀತ್, ಏನಾಯ್ತು? ಏನಾದರೂ ಸಮಸ್ಯೆನಾ? ಏನಿಲ್ಲ ಬಿಡ, ಅದೆಲ್ಲ ಮಾಮೂಲಿ. ಅಂದಾಗೆ ದಿವ್ಯಾ, ನಿನಗೆ ಮದುವೆ ಆಗಿದೆಯಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.